ಲೇ ಫಾತಿಮಾ, ಅಲ್ಲೇ ನಿಮ್ಮ ಯಜಮಾನ್ ಗೌರ್ಮೆಂಟ್ ಸಂಬಳ ಬರ್ತದೆ, ತಿನ್ಕೊಂಡು ಆರಾಮಾಗಿ ಮನೆಯಾಗಿರ್ತೀರ. ಏನಕ್ಕೆ ಕೂಲಿ ಕೂಲಿ ಅಂತ ಬಿಸಿಲಾಗ ಬರ್ತೀಯಾ? ಹಾಂ, ನೀನು ನಮ್ಮಂಗೆ ನಿನ್ಗೇನು ಕಷ್ಟನಾ? ಹೂನೇ ಫಾತಿಮಾ, ನಮ್ಮಂಗೆ ನಿಮ್ಗೇನು ಕಷ್ಟನೇ? ಅಯ್ಯೋ ಹೋಗಿ ಗೌರಿದು ಅಕ್ಕ, ಮನೆಯಲ್ಲಿ ಕೂತು ಕೂತು ನಮ್ದಕ್ಕೂ ಬೇಜಾರು. ನೆನೆದು ಒಂದು ಸ್ವಲ್ಪ ಸಾಮಾನು ತಗೊಂಬಂದಿದ್ರ ಬೆಂಗಳೂರಿನಿಂದ, ಅದನ್ನೆಲ್ಲ ಜೋಡಿಸಿ ಬೆಳಗ್ಗೆ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋದ್ರು, ನಾನು ಕೆಲಸಕ್ಕೆ ಬಂದೆ. ಮನೆಯಲ್ಲಿ ಕೂತ್ಕೊಂಡು ಒಬ್ಳಿಗೆ ಬೇಜಾರು. ನೀವು ಇಲ್ಲಿ ಇರ್ತೀರಾ, ನಮ್ದಕ್ಕೂ ಒಬ್ಳಿಗೆ ಏನು ಮಾಡೋದು? ಅದಕ್ಕೆ ನಾನು ಬಂದ್ಬಿಟ್ಟೆ. ಸಿಂಚನ ಏನೋ ನಿಮ್ಮ ಯಜಮಾನ್ ಕರ್ಕೊಂಬಂದಂತೆ? ಸಿಂಚನಾದು ಮೇಡಮು ಕರ್ಕೊಂಡು ಬಂದ್ರು. ಸಿಂಚನಾದು ಮೇಡಮು ಎಷ್ಟು ಮುದ್ದಾಗಿದೆ ಗೌರಿದು ಅಕ್ಕ. ಹೂನೇ, ಚೆನ್ನಾಗಳೆ ಸಿಂಚು, ಚೆನ್ನಾಗಳೆ. ಮದುವೆ ಆಗು ಅಂತಂದ್ರೆ ಮದುವೆ ಆಗಲ್ಲ ಅಂತಾಳೆ. ಅಯ್ಯೋ, ಮದುವೆದು ಮಾಡಬೇಕು ದ್ಯಾವಂದು ಅಕ್ಕ. ಸಿಂಚನಾದು ಮೇಡಮ್ಗೆ ಮದುವೆದು ಮಾಡಬೇಕು. ಒಳ್ಳೆ ಹುಡುಗನ್ನ ನೋಡಿ ಮದುವೆ ಮಾಡಬೇಕು. ಎಂತ ಹುಡುಗನ್ ನೋಡೋಣ? ದರ್ಶನ್ ಹಂಗಿರೋ ಹುಡುಗನ್ ನೋಡೋಣ? ಅಯ್ಯೋ ಗೌರಿದು ಅಕ್ಕ, ದರ್ಶನ್ಗೂ ಹೆಸರು ಕೇಳಿ ನೋಡಿ ನಮ್ದಕ್ಕೂ ತುಂಬಾನೇ ಬೇಜಾರಾಗಿದೆ ಗೌರಿದು ಅಕ್ಕ. ನಮ್ದಕ್ಕೂ ಟಿವಿ ನೋಡೋದು, ಫೋನಕ್ಕೂ ನೋಡೋದು, ಟಿವಿ ನೋಡೋದು, ಫೋನಕ್ಕೂ ನೋಡೋದು. ಅಯ್ಯೋ, ನನಗಂತೂ ಅವ್ರದಕ್ಕೂ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಗೌರಿದು ಅಕ್ಕ. ಅಷ್ಟೊಂದು ಅಳು ಬರ್ತಾ ಇದೆ ನನಗೆ. ಅಯ್ಯೋ, ನಿನ್ನ ಕಣ್ಣಾಗ ನೀರು ಬರ್ತಾವಲ್ಲಮ್ಮ, ನನ್ನ ಕಣ್ಣಾಗ ರಕ್ತನೇ ಬರ್ತೈತೆ. ಟಿವಿ ನೋಡಿ 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 ನನಗೂ ಬೇಜಾರಾಗ್ಬಿಟ್ಟೈತೆ. ಹೋಗು, ದರ್ಶನ್ ನೋಡಿದ್ರೆ ಸಾಕು ನಂಗೆ ಹಂಗೆ ಅಳು ಬರ್ತದಮ್ಮ. ಯಾಕೆ ಹಿಂಗಾಯ್ತು ಏನೋ ಗೊತ್ತಿಲ್ಲ. ಅಯ್ಯೋ, ಅವ್ರದಕ್ಕೂ ಲವರ್ ಇದಾರಂತೆ, ಪವಿತ್ರದು ಗೌಡ. ಅವ್ರದಕ್ಕೂ ಯಾರೋ ಕೆಟ್ಟದಾಗಿ ಮೆಸೇಜ್ ಮಾಡಿದ್ರಂತೆ, ರೇಣುಕಾಕು ಸ್ವಾಮಿ ಅಂತ. ಅವ್ರದಕ್ಕೂ ಹೊಡೆಯಕ್ಕೆ ಹೋಗಿ ಅವ್ರದ್ದು ಸತ್ತೋಗಿರೋದು. ಅದಕ್ಕೆ ದರ್ಶನ್ದಕ್ಕೂ ಸರ್ಗೆ ಅರೆಸ್ಟ್ ಮಾಡಿರೋದಂತೆ. ಹೂನಮ್ಮ, ಎಲ್ಲ ಹೇಳ್ತಾ ಇದ್ರು. ಏನೋ ಹೋಗಮ್ಮ, ಮುಂಚೆ ಬೇಜಾರಮ್ಮ. ನಾನಕಂತೂ ದರ್ಶನ್ ಪಿಕ್ಚರ್ ಅಂತಂದ್ರೆ ಪ್ರಾಣನೇ ಬಿಟ್ಕೊಂಡ್ಬಿಡ್ತಾ ಇದ್ದೆ. ಎಲ್ಲಿನ ಕೆಲಸ ಅಲ್ಲೇ ಬಿಟ್ಬಿಟ್ಟು ಹೋಗಿ ಟಿವಿ ಮುಂದೆ ಕುತ್ಕೊಂತ ಇದ್ನಿ. ನಮ್ಮ ಯಜಮಾನ್ ಬಯ್ಯೋನು, ಅದೇನು ಹುಚ್ಚ ನಿಂಕ, ಒಳ್ಳೆ ಹುಚ್ಚು ನಿಂಕ ಪಿಕ್ಚರ್ಗಳಂತಂದ್ರೆ ಅಂತ. ಆದ್ರೂ ಆ ಹುಡುಗನ್ ಕಂಗಾಗಿರೋದಕ್ಕೆ ನಂಗಂತೂ ಮನ್ಸಿಗೆ ಬೇಜಾರಮ್ಮ ಪಾಪ. ಅಯ್ಯೋ, ಆ ಹುಡುಗಿ ಅವ್ರ ಹೆಂಡತಿ ವಿಜಯಲಕ್ಷ್ಮಿ ನೋಡಿದ್ರೇನು ಬೇಜಾರತ್ತೈತೆ. ಆ ಟಿವಿನಾಗ ಫೋಟೋಗಳು ಹಾಕ್ತಾ ಇರ್ತಾರೆ, ನಾವೇನು ರಿಯಲ್ ಆಗಿ ನೋಡಿದ್ದೀರಾ? ಆ ಟಿವಿಗ್ಲಾಗ ನೋಡುತ್ತಾನೆ, ಟಿವಿಗ್ಲಾಗ ಹೇಳೋರು ಕೇಳೋದು ನಾವು. ಆದರೂ ಪಾಪ ಏನು ಮಾಡೋಕ್ಕಾಗಲ್ಲ ಬಿಡು. ಏನೋ ತಪ್ಪಾಗಿದ್ರೆ ಕಾನೂನು ಶಿಕ್ಷೆ ಕೊಡ್ತೈತೆ, ತಪ್ಪಿಲ್ಲ ಅಂತಂದ್ರೆ ಮನೆಗೆ ಬರ್ತಾನೆ ಬಿಡು ಪಾಪ. ಕೌ ದೇವಕ, ನಂಗೆ ಸುಶೀಲಿಗೆ ಜ್ಞಾಪಕ ಬರ್ತಾವಳಕೋ ಒಂದು ವಾರದಿಂದ. ಅವಳು ಇದ್ದಿದ್ರೆ ಚೆನ್ನಾಗಿರತ್ತಕೋ. ಎಲ್ಲರೂ ಜೊತೆಗೆ ಕೆಲ್ಸಕ್ಕೆ ಬರೋರೆ 5 ಜನನು ಬಲೆ ಜ್ಞಾಪಕ ಬರ್ತಾವಳೆ. ಎಲ್ಲವಳು ಏನೋ ಅವ್ರೂರಾಗಿರ್ಬೇಕಲೇ, ಅವ್ರೂರಾಗೆ ಇರಬೇಕು. ಫೋನ್ಗಿನೇನು ಮಾಡಿಲ್ಲ ನೀನು? ಬೇಜಾರಾಗಿರ್ತಾಳೆ ಅಂದ್ಬಿಟ್ಟು ನಾನು ಫೋನ್ ಮಾಡೋಕ್ಕೆ ಹೋಗಿಲ್ಲಕ್ಕ. ಮಾಡಬೇಕು, ಸಾಯಂಕಾಲ ಯಾವಾಗ ಮಾಡ್ತೀನಿ ತಡಿ. ಸರೋಜಿ, ಅದಕ್ಕೆ ಹೆಂಗೆ ಕೂತಿದ್ದಿ? ಏನು ಮಾತುಕತೆ ಇಲ್ದಿರಾ? ಅಯ್ಯೋ, ನೀವು ದರ್ಶನ್ದು ಸುಶೀಲಿದು ಮಾತಾಡ್ತಾ ಇದ್ರೆ ನಂಗೆ ನನ್ನ ಗಂಡ ಚಿಂತೆ. ಅದೇನೆ ನಿನ್ನ ಗಂಡ ಚಿಂತೆ. ಏನು ನಿನ್ನ ಗಂಡ ವಯಸ್ಸು ಹುಡುಗನ್ ನೋಡು, ಎಲ್ಲ ಹೋಗ್ಬಿಡ್ತಾನೆ ಹಾರ್ಕೊಂಡು ಯಾವಾಗಿಂದನ. ಅಯ್ಯೋ, ಅವ್ನ ಬಾಯ್ಕೆ ಮಣ್ಣಾಕ ಹೇಳು. ಅವ್ನ ಕಾಲ್ದಿಂದು ಇದೇ ಬಾಳ್ಬಿಟ್ನೆ, ಇದೇ ಬಾಳ್ಬಿಟ್ನು ಅವ್ನ ಒಟ್ಟುತ್ತೋಗ. ಮಾತಿಗೆ ಹೇಳಿದ್ ಸಾಕು, ಎದ್ದೇಳ್ರಮ್ಮ, ಕೆಲಸ ಮಾಡಿ ನಡೀರಮ್ಮ. ಊಟಕ್ಕೆ ಮಾಡ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದೀರಿ, ಎದ್ದೇಳ್ರೆ. ಅಯ್ಯ, ನಿಮ್ದಕ್ಕೂ ಯಾಕೆ ಹಿಂಗಿದ್ದೀರಾ? ಸತ್ತದಕ್ಕೂ ಎಣ ಇದ್ದಂಗೆ. ನಿಮ್ದಕ್ಕೂ ಊಟ ಮಾಡಲ್ವಾ? ಆ ಮಾತುಗಳೆಲ್ಲ ಬೇಡ ನೀನು. ಹೋಗಲ್ಲಿ ಕೆಲಸ ಮಾಡಿ ನಡೀರಮ್ಮ. ಎದ್ದೇಳ್ರಮ್ಮ, ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ ಆರಾಮಾಗಿ. ನಮ್ಮ ಸಂಗೀತ ಮೇಡಮ್ ಅಂತ ಬಂದ್ರೆ ಬೈತಾರೆ. ಅಯ್ಯ, ನಿಮ್ದಕ್ಕೂ ಮಗ ಮುಚ್ಚೋಗ, ನಮ್ದಕ್ಕೂ ಕೇಳ್ತಾ ಇದ್ದೀನಲ್ಲ, ಅದಕ್ಕೆ ಹೇಳು. ಹಿಂಗೆ ಇರೋದು, ಹಿಂಗೆ ನಾನು ಇರೋದು ಸಣ್ಣಗನೇನೆ. ಎಷ್ಟು ತಿಂದ್ರು ಮೇಲಕ್ಕೆ ಬರಲ್ಲ. ನಡೀರಮ್ಮ, ನಡಿ, ಕೆಲಸ ಮಾಡಿ ನಡೀರೆ. ಯಾರಪ್ಪ ಅದು? ಬರ್ರಮ್ಮ ಈ ಕಡೆಗೆ. ದರಿದ್ರ ಊರಿದು. ಇನ್ನೆಲ್ಲೂ ಜಾಗ ಸಿಕ್ಕಲ್ಲ. ನಾವು ಅದಕ್ಕೆ ಮುಂಚೆ ಮಾವನ್ ತಗೋಗಿ ಬಂದ್ಬಿಡ್ತವೆ ಗದ್ಗೆಟ್ಟವು. ಕಾಂಪೌಂಡನ್ನು ಹಾಕ್ಸ್ಬೇಕು ನಮ್ಮ ಮೇಡಮ್ ಕೇಳಿ. ಇಲ್ಲ ಅಂತಂದರೆ ಊರಾಗ ಜನಗಳಿಗೆ ಯಾವಾಗಲೂ ಮಾವಿನ ತೋಪಾಗೆ ಬಿದ್ದಿರ್ತಾರೆ. ಯಾರೋ ತವ್ರೆ ಮಾವಿನ ತೋಪಕ್ಕ ಆಗಾಮ ಹೋದ್ರು. ಅದು ಯಾರೋ ಅಮ್ಮನ ಯಾರೋ ವಯಸ್ಸಾಗಿರೋ ಇದ್ದಂಗೋಳೆ, ತಲೆಗೆ ಬಿಳಿ ಕೂದ್ಲವೆ. ಈ ಅಪ್ಪನ ಯಾರೋ ತಲೆ ಮೇಲೆ ಪೇಟ ಸುತ್ಕೊಂಡವನೆ. ಲೇ ಸರೋಜಿ, ನಿಮ್ಮ ಯಜಮಾನ ಜಯಮ್ಮನ್ ಲೇ. ಬಾಯ್ಕ್ ಮುನ್ನಾಕ ಅವ್ನು ಹೊಟ್ಟೆ ಹುಟ್ಟೋಗ, ಅವ್ನು ಬರಬಾರ್ದು ಬರ, ಅವ್ನ ಮಗ ಮುಚ್ಚೋಗ. ನಾವು ಹೋಗೋಣ ಅಲ್ಲೆಲ್ಲ ಒಂದು ದೊಣ್ಕೋಲ್ಲ ಜನ ಎತ್ಕೊಂಡ ನಡುಗು ಮುರಿದೋಗಂಗೆ ಬರ್ಸೋಗೋಣ. ಇಲ್ಲೇ ನಿಂತ್ಕೊಂಡು ಕೂತ್ಲಾಗ್ತಾ ಇದೆಯಾ? ಹೋಗತ್ತ ಒಂದೆರಡು ಕಿತ ಹಂಗೆ ಹಾಕಿದ್ರೆ ತಿರ್ಗಿ ಅವ್ರು ಏನಕ್ಕೆ ಬರ್ತಾರೆ ಇಲ್ಕ? ಹಾಕೋ ಒಂದು ಸರಿಯಾಗಿ ಗೋಲ್ ಎತ್ಕೊಂಡು. ಅಯ್ಯೋ, ಎಷ್ಟು ಕೂತ್ರು ಅಷ್ಟೇ ಹೋಗಮ್ಮ. ನಮ್ಮ ಮೇಡಮ್ ಕೇಳಿ ಫಸ್ಟು ಈ ಮಾವಿನ ತೋಪಕ್ಕೆ ಸುತ್ತು ಕಾಂಪೌಂಡ್ ಹಾಕ್ಸ್ತೀನಿ, ಯಾರು ಬರ್ಕೊಡ್ತು. ಗೌರಿದು ಅಕ್ಕ, ಸರೋಜಿದು ಅಕ್ಕ, ಯಾವ್ದು ಅಕ್ಕ, ನಮ್ದಕ್ಕೆ ನೆತ್ತಿಗೆ ಹೋಗಿ ಎಂದಕ್ಕೂ ಮಾಡ್ತಾ ಇದ್ದಾರೆ ಅವ್ರಂತ ನೋಡ್ಕೊಂಡು ಬರ್ತೀನಿ ರೀ. ಫಾತಿಮಾ ಸುಮ್ಮನೆ ಏನು ಮಾಡ್ತಾ ಇರ್ತಾರೆ ಅವರು? ಏನೋ ಮಾತಾಡ್ತಾ ಇರ್ತಾರೆ ಕಂದಿರಿರೋ. ಲೈ ಫಾತಿಮಾ, ಹೋಗಿ ಹೋಗು, ನಿನ್ನ ಮುಂದಿಗೆ ಹೋಗು, ನಾನು ಹಿಂದಿಗೆ ಬರ್ತೀನಿ. ಆಗ್ತೀನಿ ನೋಡಿ ಸರಿಯಾಗಿ ಇಬ್ಬಕ್ಕೂ. ಇವ್ರದಕ್ಕೂ ಎರಡಕ್ಕೂ ಕಾಣಿಸಿದ್ರು ಏನೋ ಸುಮ್ಮನೆ ರೀ. ನಿಮ್ದಕ್ಕೂ ಯಜಮಾನ್ರು ರಾಜಂದು ಅಕ್ಕ ಮನೇಲಿ ಇರ್ತಾರೆ, ಇವ್ರದಕ್ಕೂ ಯಾರೋ ಬೇರೆಯವರು. ಹೌದಾ? ಮತ್ತೆ ಯಪ್ಪನ ಹೇಳ್ತಾನೆ ತಲೆ ಮೇಲೆ ಟೋಪಿ ಅಂತ. ಅವನದಕ್ಕೂ ಕಣ್ಣಕ್ಕೂ ಸರಿ ಇಲ್ಲ. ಇರಿ, ನಮ್ದಕ್ಕೂ ನೋಡ್ಕೊಂಡು ಬರ್ತೀನಿ. ನೀನು ನೋಡ್ಕೊಂಬರೋದು ಬೇಡ, ಏನು ಬೇಡ, ಹೋಗ ಮತ್ತ
ಕೆಲಸ ಮಾಡೋಗ್ರಮ್ಮ ನಾನು ಕಳಿಸ್ತೀನಿ ಅದ್ಯಾರೋ ನೋಡಿ. ನಿಮ್ದಕ್ಕೂ ಭಯ ಮುಚ್ಕೊಂಡಿರಿ. ಸುನಂದಿ ಎಷ್ಟು ದಿನ ಅಂತ ಹಿಂಗೆ ಕದ್ದು ಮುಚ್ಚಿ ಮಾತಾಡೋದೆ? ಹೋಗಿಲ್ಲ, ನಂಗೆ ಬೇಜಾರಾಗ್ಬಿಟ್ಟೈತೆ. ಅಯ್ಯೋ ಗೋಪಾಲ, ನಂಗೂ ಬೇಜಾರಾಗ್ಬಿಟ್ಟೈತೆ. ನಾನೇನು ಮಾಡೋದು? ಹಾಂ, ಇನ್ನು ಓಡ್ ಬಂದರೆ ತಿರ್ಗಾ ಕರ್ಕೊಂಬತ್ತಾರೆ, ತಿರ್ಗಾ ಊರಾಗಿನ ಜನಗಳೆಲ್ಲ ನಗಿತಾರೆ. ನಾನೇನು ಮಾಡಲು? ಯಾಕೆ ಸುನಂದಿ, ನಿನಗೆ ಬೇಜಾರಾಗಿದ್ರೆ ನಂಗೆ ಬೇಜಾರಾಗ್ತೈತ್ಲೆ, ನೀನು ನಗ್ನಗ್ತಾ ಇರಬೇಕು. ಲೇ ಗೋಪಾಲ, ಈಗಿತ ಒಂದಷ್ಟು ಒಂದು 5-6 ಲಕ್ಷ ದುಡ್ಡು ಕುಡಿಕಳ, ಯಾರಿಗೂ ಸಿಕ್ಕಿಡ್ದು ನಾವು ಎತ್ತನ ಹೊರಟೋಗ್ಬಿಡೋಣ ದೂರ. ಎಲ್ಲಿಗೆ ಹೋಗೋಣ? ಮೊನ್ನೆ ನೋಡಿದ್ರೆ ಆಂಧ್ರಕ್ಕೆ ಹೋಗಿದ್ರೆ ನಿಮ್ಮ ಯಜಮಾನ ಆಂಧ್ರಕ್ಕೆ ಬಂದು ಕರ್ಕೊಂಬಂದ್ಬಿಟ್ನ. ಹಾಂ, ಇವಾಗ ಏನು ಮಾಡೋದು ನಾವು? ನಮ್ಮ ಅಮ್ಮನ ಮಾಡಿದ ಕೆಲಸ ಆವತ್ತೇ ಬಟ್ಟೆಗಳು ಎತ್ಕೊಂಡು ಓಡಾಡ್ತಾ ಇದ್ರಿ. ನಮ್ಮ ಅಮ್ಮನ ಅವಳೆಲ್ಲ ಮಾಡಿದ ಕೆಲಸ. ಅವನ ತತ್ತಿ ಮುಂದೆ ನನ್ನ ಗಣ್ಣು. ಅಯ್ಯಪ್ಪ, ಒಳ್ಳೆ ಯಮ್ದೂತ್ ನಿಂತಂಗೆ ಅವನ ಗೋಪಾಲ. ನಂಗೆ ಅವನಂದ್ರೆ ಇಷ್ಟನೇ ಇಲ್ಲ. ಒಂದು ಕೈಗೆ ಇಷ್ಟಪ್ಪ, ಒಂದು ಕಾಲು ಅಷ್ಟಪ್ಪ, ಒಳ್ಳೆ ಕುಂಬಳಕಾಯಿ ಇದ್ದಂಗೆ ಅವನೇ. ಅಯ್ಯೋ ಅವಳೆಲ್ಲ ಅವಳೆ, ನಂಗಂತೂ ಒಂಚೂರು ಇಷ್ಟ ಇಲ್ಲ ಅವಳ ಜೊತೆಗಿರಕ್ಕ. ಏನು ಒಂದು ನಿಮಿಷನೂ ಬಾಯಿ ಸುಮ್ಮನೆ ಇರಲ್ಲ, ಒಟ ಅಂತ ಬಿಡ್ಕೊತಾ ಇರ್ತಾಳೆ, ನಾಯಿ ಬಿಡ್ಕೊಂಡು ಹಿಂಗೆ. ತೂ, ಅವಳ ಜೊತೆಗಿರಕ್ಕೆ ನಂಗೆ ಇಷ್ಟನೇ ಇಲ್ಲ ಸುನಂದಿ. ಏನು ಮಾಡೋದು ಸುನಂದಿ? ಏನು ಮಾಡೋದಂದ್ರೆ ಒಂದಷ್ಟು ಕಾಸು ಕುಡಿಕೋಬೇಕಲ್ಲ, ನಾವು ಎತ್ತೇನ ಹೊರಟೋಗ್ಬಿಡೋಣ. ಅಯ್ಯೋ, ವಾರಕ್ಕೊಂದು ದಿವಸ ನೀನು ಮಾತಾಡ್ಸೋಕೆ ಬರಿಲ್ಲ ಅಂತಂದರೆ ನಂಗೆ ಮುಂಚೆ ಇರಲ್ಲ ಸುನಂದಿ. ಏನೋ ಒಂಥರ ಬೇಜಾರು. ಹೋಟ್ಲಾಗ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ನಿನ್ನ ಹತ್ರ ಫೋನ್ ಇರೋಪಟ್ಟಿಗೆ ಹಸಿರಾಯ್ತು, ಫೋನ್ ಮಾಡಿದ ತಕ್ಷಣ ಬರ್ತೀಯಾ? ಇಲ್ಲಿ ಯಾರೂ ಬರಲ್ಲ ಅಲ್ಲ ಸುನಂದಿ? ಅಯ್ಯೋ, ನಾವು 15 ದಿವಸದಿಂದ ಮಾತಾಡ್ತಾ ಇದ್ದೀರಿ. ಯಾರು ಬಂದವ್ರೆ? ಯಾರು ಬಂದಿಲ್ಲ. ಇದು ಯಾಕೆ ತೋಟ? ಅಖಿಲಮ್ಮನ ಮಗಳು. ಆಗ ನಾನು ಸೌತಿ ಅವಳಲ್ಲ, ದ್ಯಾವಿ ಬಿತ್ತಿ ಅಖಿಲಮ್ಮನ ಅವಳಲ್ಲ, ಅಮ್ಮನ ಮಗಳು ಸಂಗೀತ, ಅವಳದಿ ತೋಟ. ಲೇ, ಮನೇಲಿ ಹೇಳಕ್ಕಾಗಲ್ಲ. ಹಾಂ, ಅವಳು ಮೊದಲೇ ಬಾಯ್ ಬಜಾರ್ಗೆ ಏನೇನೋ ಕೈಗೆ ಸಿಕ್ಕಾಕೊಂಡ್ರೆ ನಮ್ಮನೆ ಸುಮ್ಮನೆ ಬಿಡ್ತಾಳೇನೆ. ಹಾಂ, ಲೇ ಸುನಂದಿ, ಎಂಥ ಕೆಲಸ ಮಾಡಿಬಿಟ್ಟೆ? ಇನ್ನೆಲ್ಲೂ ಬೇರೆ ಜಾಗ ಸಿಕ್ಕಿಲ್ಲ ನಿಂಕ? ಅಯ್ಯ, ಅವಳ ಮನೆಯಿಂದ ಈಸ್ಕೆ ಬರಲ್ಲ ಕಲ್ದಿರಿರು. ನಾವು ಈ ಅಂಚಾಗಲ್ಲ ಬಂದಿದ್ದು. ಏನು ತೋಪೇನು ಸಿಕ್ಕಿದಾಗದ? ಆ ಕೊನೆ ಆಗಿರೋದು ಅವ್ರ ಮನೆ. ಏನು ದಿಗ್ಲು ಬಿಡ ಕಲ್ದಿರೋ ಅವಳ ಮನೆಯಿಂದನೇ ಈಸ್ಕೆ ಬರಲ್ಲ. ಅವನೇ ಒಬ್ಬನವನೇ ಸತ್ತಣಕ್ಕೆ ಬಟ್ಟೆಗೆ ಹಾಕಿರೋನ. ಅವನ ಅಲ್ಲಿಂದ ಇಲ್ಲಿ ಬರೋಬಟ್ಟಿಗೆ ನಾವು ಮನೆ ಸೇರ್ಕೊಂಡಿರ್ತೀರಿ. ಜೋರಾಗಿ ಗಾಳಿ ಬಂದರೆ ಹಾಕೊಂಡು ಹೊಲ್ಟೆ ಹೋತಾನ ಅವನು. ಹಂಗತ್ಯಾ? ಏನು ದಿಗ್ಲಿಲ್ಲ ತಾನೆ? ಇಲ್ಲ, ಏನು ದಿಗ್ಲಿಲ್ಲ. ಸುನಂದಿ ಏನು ಇವಾಗ ಹುಡುಗರೆಲ್ಲ ಹೇಳ್ತಾರಲ್ಲ, ಅದೇನೋ ಐ ಲವ್ ಯು ಅಂತ ಹೇಳ್ತಾರೆ. ಟಿವಿನಾಗೆಲ್ಲ ನೋಡಿದ್ದೀನಿ ಐ ಲವ್ ಯು ಅಂತ. ಐ ಲವ್ ಯು ಸುನಂದಿ, ಐ ಲವ್ ಯು ಗೋಪಾಲ. ಐ ಲವ್ ಯು ಟೂ ಅಂತ ಹೇಳ್ಬೇಕು. ಟೂ ನನಗೆ ಹೇಳಲ್ಲಪ್ಪ. ಐ ಲವ್ ಯು ಟೂ ಅಂದರೆ ಹೇಳ್ತಾನೆ. ನಾನು ಇಬ್ಬರಿಗೆ ಐ ಲವ್ ಯು ಅಂತ ಹೇಳ್ತಾ ಇದ್ದೀನಾ? ಹಾಂ, ನಾನು ಬರೀ ಐ ಲವ್ ಯು ಅಂತ ಹೇಳ್ತೀನಿ. ನಾನು ಐ ಲವ್ ಯು ಅಂತ ಹೇಳಿದ್ರೆ ನೀನು ಐ ಲವ್ ಯು ಟೂ ಅಂತ ಹೇಳ್ಬೇಕು. ಇಲ್ಲ, ನಾನು ಹೇಳಲ್ಲ ಟೂ ಅಂತ. ನಿಮ್ಮ ಪಪ್ಪನಿಗೆ ನಾನು ಹೇಳೋದು. ಯಾತ್ರದ ಬಿಡು. ಇನ್ನೇನು ಸುನಂದಿ? ಹಾಂ, ಅಲ್ಲ ಅಲ್ಲಿಂದ ಇಲ್ಕ ಬರೀ ಕೈ ಬೀಸ್ಕೊಂಬತ್ತಿಯಲ್ಲ, ಏನು ತಿನ್ನೋಕೆ ತರೋಕ್ಕಾಗಲ್ಲ? ಹಾಂ, ಏನು ಬೇಕು ನಿಮ್ಕ? ಪಿಜ್ಜಾನು, ಬರ್ಗರು, ಆಮೇಲೆ ಮಸಾಲೆ ದೋಸೆ, ಆಮೇಲೆ ಪರೋಟ, ಸ್ವೀಟು ಎಲ್ಲ ಏನನ್ನ ತಗೊಂಬರಕ್ಕಾಗಲ್ಲ? ಇವೆಲ್ಲ ಬೇಕೇನು ನಿಮ್ಕ? ಸರಿ ಬಿಡು, ಚಿತ್ರಾನ್ನ, ದೋಸೆ ಎಲ್ಲ ಹಾಕ್ತೀನಲ್ಲ ಹೋಟ್ಲಾಗ, ಕಟ್ಕೊಂಬರ್ತೀನಿ. ಅದ್ರ ಜೊತೆಗೆ ಹಂಗೆ ಏನೇನ ಸ್ವೀಟ್ ತಗೊಂಬ. ಹಂಗೆ ಬಂದ್ಬಿಡ್ಬೇಡ, ಒಬ್ಬರಿ ಖಾರ ಇಟ್ಕೊಂಡು ಸ್ವೀಟ್ ಬಾಕ್ಸ್ ಏನೇನು ತಗೊಂಬ. ಜಾಗಿರೋ, ಲಾಡು, ಸೋಲ್ಪುಪ್ಳಿನೋ ಏನೇನ. ಓಹೋ, ಏನೇನು ಆಸೆನ ನಿಂಕ? ಹಾಂ, ಗೌರಿದಕ್ಕ ಬೇಗ ಬನ್ನಿ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.